ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ರಿಯಲ್ ಸ್ಟೋರಿ. ಇವತ್ತೊಂದು ಮೈಸೂರು ಬಂದಿದ್ದೇವೆ ನಾವು. ಇಲ್ಲಿ ಆಯುಷ್ಮಾತ ಯೋಗ ಆರೋಗ್ಯ ಧಾಮ ಅಂಥೇಳಿ ಒಂದು ಯೋಗ ಶಾಲೆ ಇದೆ. ಅಲ್ಲಿ ಯಾವ ಥರ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಯಾವ ಥರ ಇಲ್ಲ, ಏನೇನು ಕಾಯಿಲೆಗಳಿಗೆ ಅವ್ರ ಹತ್ತಿರ ಚಿಕಿತ್ಸೆ ಇದೆ, ಒಂದು ಸಲ ನೋಡೋಣ. ಅವ್ರ ಜೊತೆ ಮಾತಾಡಿ ಡೀಟೇಲಾಗಿ ನಿಮ್ಗೆ ಕೇಳಿ ಹೇಳ್ತೀನಿ, ಬನ್ನಿ. ನಮಸ್ಕಾರ ಸರ್, ತಮ್ಮ ಪರಿಚಯ ಹೇಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ಜೈರಾಮ್ ಅಂತೇಳಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಕರು, ಯೋಗ ಆಚಾರ್ಯ ಅಂತ ನಮ್ಮನ್ನು ಬಿರುದಾಂಕಿತ ಮಾಡಿದ್ದಾರೆ. ಹಾಗೂ ಆಯುರ್ವೇದ ಪಂಚಗವ್ಯ ವೈದ್ಯರು. ಸರ್, ಬಿರಿದು ನಿಮಗೇನು ಅವಾರ್ಡ್ ಕೊಟ್ಟರಲ್ಲ, ಅದು ಯಾರು ಕೊಟ್ಟರೆ, ಯಾವ ಇನ್ಸ್ಟಿಟ್ಯೂಟ್ದಿಂದ ಬಂತು ನಿಮಗೆ? ಯಾವುದು ಸರ್? ನಿಮಗೇನಿದು ಯೋಗ ಶಾಲಾ ನಡೆಸ್ಲಿಕ್ಕೆ ಪರ್ಮಿಷನ್ನು ಎಲ್ಲಿಂದ ಬಂತು ಸರ್ಟಿಫಿಕೇಟು? ನೀವು ಎಲ್ಲಿ ಕಲ್ತೀರಿ? ಯೋಗ ನಮ್ಮದು ಗುರುಕುಲ ಪದ್ಧತಿಯಿಂದ ಕಲ್ತಿರೋದು ಒಂದು ವಿಧಾನ. ಎರಡು ವಿಧಾನ ನಾವು ಚಿಕ್ಕದ್ರಿಂದ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಅಂತಂದರೆ ಅದಕ್ಕೆ ಒಂದು ಕಾರಣ ಇದೆ, ಹೆಂಗೆ ನಾವು ಇದಕ್ಕೆ ಬಂದಿದ್ದೀವಿ ಅಂತೇಳಿ. BSc ಯೋಗ ನ್ಯಾಚುರೋಪತಿ ನಾನು ನಮ್ಮ ಕರ್ನಾಟಕ ಒಂದು ಯೂನಿವರ್ಸಿಟಿಯಿಂದ ಮಾಡಿರುವಂಥದ್ದು. ಹಾಗೂ ನಾನು ವಿವಿಧ ರೀತಿಯ ಒಂದು ಚಿಕಿತ್ಸಾ ಪದ್ಧತಿಗಳನ್ನು ತಿಳ್ಕೊಂಡಿದ್ದೇನೆ. ಏನು ಅಂತಂದರೆ ಔಷಧರಹಿತ ಚಿಕಿತ್ಸೆ ಅಂತೇಳಿ. ಏನೇನಪ್ಪ ಔಷಧರಹಿತ ಚಿಕಿತ್ಸೆ ಅಂತಂದರೆ ಆಕ್ಯುಪಂಚರು, ಆಕ್ಯುಪ್ರೆಷರು, ಕಲರ್ ಥೆರಪಿ, ನ್ಯೂರೋಥೆರಪಿ, ಮತ್ತು ಏನು ಮರ್ಮ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಈ ಥರ ವಿವಿಧ ರೀತಿಯ ಚಿಕಿತ್ಸೆಗಳು. ಜೊತೆಗೆ ಪರಂಪರಾಗತವಾದ ಆಯುರ್ವೇದ ಪದ್ಧತಿಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪರಂಪರಾಗತ ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿ ಒಳಗೆ ಕಲಿತು ಬಂದಿದ್ದೇವೆ. ಹೀಗೆ ನಮ್ಮ ವಿದ್ಯಾಭ್ಯಾಸ ನಡೆದು ಬಂದಿದೆ. ಇದಕ್ಕಿಂತ ಮುಂಚೆ ನಾವು ಯೋಗವನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಚಿಕ್ಕದರಲ್ಲಿ ಸ್ವಲ್ಪ ಅಸ್ತಮಾ ಪೇಷಂಟು ಅಂತಂದರೆ ವೀಸಿಂಗ್ ಪೇಷಂಟು, ಉಸಿರಾಟಕ್ಕೆ ಸ್ವಲ್ಪ ನನಗೆ ತುಂಬ ತೊಂದರೆ ಆಗುವಂಥದ್ದು. ನಾನೊಂದು 3ನೇ ಕ್ಲಾಸು 4ನೇ ತರಗತಿ ಇದ್ದಾಗ ನಮ್ಮ ಗುರುಗಳು, ಮೊದಲ ಗುರುಗಳು ಬಂದು ಓಂಕಾರಪ್ಪ ಅಂತೇಳಿ. ನಾವು ಒಂದು RSS ಶಾಖೆಗೆ ಹೋಗ್ತಾಯಿದ್ವಿ. ಶಾಖೆಗೆ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ತಪ್ಪಿಸ್ಕೊಳ್ತಾ ಇದ್ದೆ. ನಂಗೆ ಯಾವಾಗಲೂ ತಲೆನೋವು ಬರೋದು, ಯಾವಾಗಲೂ ಒಂಥರ ಉಸಿರಾಟಕ್ಕೆ ತೊಂದರೆ ಆಗೋದು, ಯಾವಾಗಲೂ ನನಗೆ ಈ ಚಳಿಗಾಲ ಮಳೆಗಾಲ ಬಂತು ಅಂತಂದರೆ ಎದ್ದೇಳೋಕ್ಕೆ ಕಷ್ಟ ಆಗೋವಂಥದ್ದು, ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ಸ್ವಲ್ಪ ಕುಂಠಿತ ನನಗೆ. ಹೀಗೆ ನನಗೆ ಭಾರಿ ಸಮಸ್ಯೆ ಎದುರೋದು ಸರ್. ತಲೆನೋವು ಅಂತಲೇ ದಪ್ಪ ಸಣ್ಣ ಅಕ್ಷರಗಳು ಕಾಣ್ತಿದ್ದಿಲ್ಲ, ದಪ್ಪ ಕನ್ನಡಕ ಹಾಕ್ಕೊಳ್ತಾ ಇದ್ದೆ. ಸೊ ನನ್ನನ್ನು ಈ ಥರ ನೋಡಿದಾಗ ನಮ್ಮ ಒಂದು ಸತಿ ನಮ್ಮ ಯೋಗ ಗುರುಗಳು ಓಂಕಾರಪ್ಪನವರು ಅಂಥೇಳಿ, ನಾವು RSS ಶಾಖೆಗೆ ಹೋದಾಗ, ಬಾ ನನ್ನ ಹತ್ರ ಯೋಗ ಹೇಳ್ಕೊಡ್ತೀನಿ ನಾನು ನಿಮಗೆ ಅಂಥೇಳಿ. ನನಗೆ ಅಸ್ತಮಾ ನನ್ನ ವಯಸ್ಸಾಗ 3ನೇ ತರಗತಿ ಸರ್, ತುಂಬ ಚಿಕ್ಕದಿರಲಿ. 3ನೇ ತರಗತಿಯಿಂದ ನನಗೆ ಯೋಗಾಭ್ಯಾಸವನ್ನು ಮಾಡಿಸಿ 4ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬರೋಷ್ಟೊಳಗೆ ನನಗೆ ಅಸ್ತಮಾ ಅನ್ನೋದೇ ಇರಲಿಲ್ಲ ಸರ್. ಆಮೇಲೆ ಕನ್ನಡಕನೂ ಇರಲಿಲ್ಲ, ತಲೆನೋವು ಇರಲಿಲ್ಲ ಸರ್. ನನಗೆ ಅದು ಹೆಂಗೋಯ್ತು, ಯಾವಾಗೋಯ್ತು ಏನೋದೇ ಗೊತ್ತಿರಲಿಲ್ಲ. ಹೀಗೆ ಹುಡುಗಾಟೆಯಿಂದ ಹೋಗ್ತಾ ಇದ್ವಿ. ಅಯ್ಯೋ, ಅವರು ಒಂದು ಹಿಂಸಾತ್ಮಕವಾಗಿ ಒಂಥರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಿಂಗೆ ಮಾಡಬೇಕು, ಬಗ್ಗಿಸ್ಬೇಕು, ತಳ್ಳಬೇಕಂತ ಅನ್ನೋರು. ನಮಗೆ ಅದು ಚಿಕ್ಕ ಹುಡುಗರಲ್ವ, ಹುಡುಗಾಟಿಕೆ ಬುದ್ಧಿ. ಒಂದು ದಿವಸ ಹೋದರೆ 3 ದಿವಸ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಅವರು ಎಳ್ಕೊಂಡು ಬಂದು ನೀ ಕಲಿ ಆರೋಗ್ಯಕ್ಕೆ ಅಂತೇಳಿ ಇವೆಲ್ಲ ಮಾಡಿಸಿದ್ಮೇಲೆ ನಮಗೆ ಒಂದು ಜ್ಞಾನೋದಯ ಬಂತು. ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಅಷ್ಟೊತ್ತಿಗೆ ಸರ್. ಆಗ ಯೋಗಾಸನವನ್ನು ನಾವು ರೆಗ್ಯುಲರ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ ಗುರುಗಳು ಓಂಕಾರಪ್ಪನವರು ಇಂದ. ಅವರು RSS ಒಂದು ಪ್ರಚಾರಕ ಅಂತಂದರೆ ಒಂದು ಸನ್ಯಾಸಿ. ಹೀಗಿದ್ದಾಗ ಅವರ ದಯೆಯಿಂದ ಸರ್ ನಾವು ಒಂದು ಒಳ್ಳೆಯ ಯೋಗಾಸನವನ್ನು ಚೆನ್ನಾಗಿ ಮಾಡ್ತಾಯಿದ್ವಿ. ಸೂರ್ಯ ನಮಸ್ಕಾರ, ಆಸನ, ಏಕಪಾದಶಿ, ಕತ್ತಿಗೆಲ್ಲ ತಲೆ ಹಾಕ್ಕೊಡೋದು, ಎಲ್ಲ ಮಾಡಿಕೊಡೋರು, ಮಾಡ್ತಾಯಿದ್ವಿ, ಖುಷಿಪಟ್ಟು ಮಾಡ್ತಾಯಿದ್ವಿ. ಆಮೇಲೆ ಒಂದು 8ನೇ ತರಗತಿ ಬಂದಾಗ ನಮ್ಮಲ್ಲಿ ಯೋಗ ಶಿಕ್ಷಕರ ತರಬೇತಿ ಶಿಬಿರ ಅಂತ ಮಾಡಿದ್ರು. ಆ ಶಿಬಿರಕ್ಕೆ 8ನೇ ತರಗತಿಗೆ ಹೋಗಲಿಲ್ಲ ನಾನು. 8ನೇ ತರಗತಿಯಲ್ಲಿ ನಾನು ಆ ಶಿಬಿರಕ್ಕೆ ಭಾಗವಹಿಸಿದೆ, ಯೋಗ ಶಿಕ್ಷಕರದು ಅಂತೇಳಿ. ಚೆನ್ನಾಗಿ ಮಾಡ್ತಾಯಿದೆ ಅಂಥೇಳಿ, ಇನ್ನು ಹೇಳ್ಕೊಡ್ಲಿ ಬೇರೆಯವ್ರಿಗೆ ಯೋಗನ ಅಂತ ಅವ್ರು ನನಗೆ ಕಲಿಸ್ಕೊಟ್ರು. ಆಗ ನಾನು ಅಲ್ಲಿ ತರಬೇತಿ ಶಿಬಿರಕ್ಕೆ ಹೋಗಿ ಅಲ್ಲಿ ಯೋಗ ಶಿಕ್ಷಕರ ತರಬೇತಿ ಪಡೆದು 9ನೇ ತರಗತಿಯಿಂದ ನಾನೇ ಯೋಗಾಸನ ಕ್ಲಾಸಸ್ ತಗೊಳ್ಳೋ ಮಟ್ಟಿಗೆ ಬೆಳೆದೆ. ಆ ನಂತರ 9ನೇ ತರಗತಿಯಿಂದ ಇವತ್ತಿನವರೆಗೆ ಸರ್, ನನಗೆ 35 ವರ್ಷದ ಮೇಲೆ ಆಗಿದೆ, ಇವತ್ತಿನವರೆಗೆ ಯೋಗ ತರಗತಿನ ನಾನು ಇವತ್ತಿಗೂ ನಿಲ್ಲಿಸಿಲ್ಲ. ನನಗೆ ಎಷ್ಟು ಒಳ್ಳೆಯದಾಯಿತು
ಅಷ್ಟೇ ಒಳ್ಳೆಯದನ್ನು ನಾನು ಇನ್ನೊಬ್ಬರಿಗೆ ಕಲಿಸ್ತಾ ಹೋಗ್ತಾಯಿದ್ದೀನಿ ಒಂದು. ಆಮೇಲೆ ಗುರುಕುಲ ಪದ್ಧತಿಯಲ್ಲಿ ಒಂದು 10ನೇ ಕ್ಲಾಸ್ PUC ಆ ಸಮಯಕ್ಕೆ ಒಂದು 5 ವರ್ಷಗಳ ಕಾಲ ಮಹರ್ಷಿ ನಾಗರಾಜ ಸೂರ್ಯನಾರಾಯಣ ಪಾಂಡೆ ಅಂಥೇಳಿ ಸರಿಯಾದ ಗುರು ವ್ಯವಸ್ಥೆ, ಗುರು ಪರಂಪರೆಯಲ್ಲಿ ಯೋಗ ವಿದ್ಯೆ ಹೆಂಗೆ ಕಲಿಯೋದು ಅಂಥೇಳಿ ಅವ್ರದ್ದು ಪರಿಚಯ ಆಗಿ ಅಲ್ಲಿಂದ ವೇದಗಳು, ಉಪನಿಷತ್ತುಗಳು, ಯೋಗ ಸೂತ್ರಗಳು, ಈ ಥರ ಎಲ್ಲದನ್ನೂ ಒಂದು ಶಾಸ್ತ್ರೋಕ್ತ ಯೋಗಾಚಾರ್ಯ, ಯೋಗ ಗುರು ಅನ್ನೋವಂಥ ಪದವಿಗೆ ನಮ್ಮನ್ನು ಅಲ್ಲಿ ಅಟೆಂಡ್ ಮಾಡಿಸಿ, ಅಲ್ಲಿ ಶಾಸ್ತ್ರೀಯವಾಗಿ ನಾವು ಯೋಗ ಒಂದು ಶಾಸ್ತ್ರ, ಆ ಶಾಸ್ತ್ರವನ್ನು ಕಲಿತು ಯೋಗ ಗುರು ಅನ್ನುವಂಥ ಒಂದು ವ್ಯವಸ್ಥೆಗೆ ನಮ್ಮನ್ನು ತಂದುಕೊಟ್ರು. ಸೊ ಇಲ್ಲಿ ಆಸನಗಳು ಚೆನ್ನಾಗಿ ಕಲ್ತಿದ್ದು, ಅಲ್ಲಿ ಪರಂಪರವಾದ ಒಂದು ಯೋಗ ಆಚಾರ್ಯ ಗುರು ಮುಖೇನ ಯೋಗ ಕಲ್ತಿದ್ದು, ಇವೆರಡೂ ಕಂಬೈನ್ ಆಗಿ ಇದಾದ ನಂತರ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರಮ್ ಸಿಕ್ತು ಒಂದು 5-6 ವರ್ಷ ಆದ ನಂತರ. ಸೊ ಆಗ BK ಅಯ್ಯಂಗಾರ್ ಅವರ ಒಂದು ವ್ಯವಸ್ಥೆ ಒಳಗೆ ಗೀತಾ ಅಯ್ಯಂಗಾರ್ ಅಂತ ಅವ್ರ ಮಗಳ ಹತ್ರ ಪ್ರಾಣಾಯಾಮ ಅನ್ನೋಂಥ ವಿದ್ಯೆಯನ್ನು ಕಲ್ತ್ಕೊಂಡು ಬಂದ್ವಿ. ನಾವು ಸಾಮಾನ್ಯವಾಗಿ ಪ್ರಾಣಾಯಾಮ ಅಂತಂದರೆ ಮೂಗು ಹಿಡ್ಕೊಳ್ಳೋದು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಅಂತ ಅಷ್ಟೇ ಪರಿಕಲ್ಪನೆ. ಉಜ್ಜಯಿನಿ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೇಳಿ ತಗೊಳ್ಳೋದು, ಕೈ ತಗೊಂಡು ಬಿಡೋದು. ಅಲ್ಲಿಗೆ ಹೋದಾಗ ಗೊತ್ತಾಯಿತು ಸರ್, ಫಸ್ಟು ಯೋಗಾಸನದಲ್ಲಿ ಪರಿಪಕ್ವತೆ ಇರಬೇಕು. ಯೋಗ ಏನು ಹೇಳ್ತೀವಿ ಯೋಗ ದರ್ಶನದಲ್ಲಿ, ಯೋಗ ಸೂತ್ರದಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ, ಆ ಸ್ಥಿತಿಯ ಪರಿವರ್ತನೆ ನಿಮ್ಗೆ ಕಂಡಿಲ್ಲ ಅಂತಂದರೆ ಅವ್ರು ಪ್ರಾಣಾಯಾಮ ಕ್ಲಾಸ್ಗೆ ಸೇರಿಸ್ತಿರ್ಲಿಲ್ಲ. ಅಂದರೆ ಅಷ್ಟು ನಿಶಬ್ದ ಮತ್ತು ಪರ್ಫೆಕ್ಷನ್ ಇರಬೇಕು ಶರೀರದೊಳಗೆ ಆಸನದಿಂದ ಅಷ್ಟು ಪರ್ಫೆಕ್ಟಾಗಿ ಕಲ್ತಿರಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಮಗೆ ದೊಡ್ಡ ಮನದಟ್ಟಾಯಿತು. ಆಮೇಲೆ ಪ್ರಾಣಾಯಾಮವನ್ನು ಕುಳಿತುಕೊಂಡು ಅಷ್ಟೇ ಎಲ್ಲ ಮಾಡೋದು, ಮಲಗಿ ಮಾಡುವಂಥದ್ದು, ಮತ್ತು ಅದ್ರ ಜೊತೆಗೆ ವಿವಿಧ ರೀತಿಯ ಉಪಕರಣಗಳನ್ನ ಉಪಯೋಗ ಮಾಡಿಕೊಂಡು ಮಾಡೋದು ಹೇಗೆ ಅನ್ನೋದು ಅಂತ ತುಂಬ ಚೆನ್ನಾಗಿ ನಮಗೆ ಡೀಪಾಗಿ ಚೆನ್ನಾಗಿ ಅವರು ಗೀತಾ ಅಯ್ಯಂಗಾರ್ ಅವರು ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಪ್ರಾಣಾಯಾಮವನ್ನು ಕಲೀಲಿಕ್ಕೆ ಪೂನಾದಲ್ಲಿ, ಮಹಾರಾಷ್ಟ್ರದ ಪೂನಾದಲ್ಲಿ BK ಅಯ್ಯಂಗಾರ್ ಯೋಗ ಇನ್ಸ್ಟಿಟ್ಯೂಷನಲ್ಲಿ ಕಲ್ತ್ಕೊಂಡು ಬಂದ ಮೇಲೆ ಇನ್ನೂ ನನ್ನ ಯೋಗ ಜರ್ನಿ ತುಂಬ ಯಶಸ್ವಿಯಾಗಿ ನಡೀತಾ ಬಂತು ಸರ್. ಹಾಗೆಯೇ ಯೋಗ ಚಿಕಿತ್ಸೆಗಳನ್ನ ಅಲ್ಲೇ ನಮ್ಮ ಕ್ಯಾಂಪ್ಗಳಲ್ಲಿ ಕಲ್ತ್ಕೊಂಡ್ವಿ. ಮತ್ತು ಅದರ ಜೊತೆಗೆ ಪೂನಾದಲ್ಲಿ ಕಲ್ತ್ಕೊಂಡ್ವಿ. ಬೆಂಗಳೂರಿನಲ್ಲಿ ನಮ್ಮದು ವರ್ಲ್ಡ್ ಯೋಗ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ BK ಅಯ್ಯಂಗಾರ್ ಒಂದು ಇಲ್ಲಿ. ಒಳ್ಳೆ ಯೋಗನೇ ಮಾಡ್ತಾರೆ, ಮತ್ತು ಅದಕ್ಕೆ ಚಿಕಿತ್ಸೆ ಇಲ್ಲಲ್ಲ ಸರ್, ಅದು ಯಾವಾಗ ಕಲ್ತೀವಿ? ಯೋಗ ಚಿಕಿತ್ಸೆ ಅಂತಂದರೆ ಇಲ್ಲಿ ನೋಡಿ, ಎಲ್ಲರೂ ಇದು ಭಾರಿ ಪ್ರಶ್ನೆ ಕೇಳ್ತಾರೆ, ಏನು ಯೋಗ ಚಿಕಿತ್ಸೆ ಅಂತಂದರೆ ಇಲ್ಲಿ ನೋಡಿ, ಒಬ್ಬ ಯೋಗ ಗುರು ಆಗಿರುವಂಥವ್ರು ಸಂಪೂರ್ಣವಾಗಿ ಆರೋಗ್ಯ ಶಾಸ್ತ್ರವನ್ನು ಕಲ್ತಿರಬೇಕು. ಅಂತಂದರೆ ಅನಾಟಮಿ, ಫಿಸಿಯಾಲಜಿ ಇದೆಲ್ಲ ಕಲ್ತ್ಕೊಂಡಿರಬೇಕು. ಆಗ ಇವತ್ತಿನ ಕಲಿಯುಗದಲ್ಲಿ ಬರುವಂಥ ಕಾಯಿಲೆಗಳು, ನೀವು ಇವಾಗೆಲ್ಲ ವಿಜ್ಞಾನ ಅಲ್ಲ ಸರ್ ಎಲ್ಲ. ಸೊ ಸರ್ವೈಕಲ್ ಅಂತಂದ್ರೇನು, ಸಯಾಟಿಕ್ ಅಂದ್ರೇನು, ಸ್ಪಾಂಡಿಲೈಟಿಸ್ ಅಂದ್ರೇನು, ಕಿಡ್ನಿ ಫೇಲ್ಯೂರ್ ಅಂದ್ರೇನು, ಆ ಥರ ಇದೇ ರೀತಿ ಬೇರೆ ಬೇರೆ ಕಾಯಿಲೆಗಳ ಹೆಸರಿದೆ. ಅದನ್ನು ಸರಿಯಾದ ರೀತಿ ಕಲ್ತ್ಕೊಂಡು ಆಸನದ ಮುಖೇನ ನಾವು ಚಿಕಿತ್ಸೆಯನ್ನು ಮಾಡುವಂಥದ್ದು ಅಂತೇಳಿ ನಾನು ಹಿಂದೆನೇ ಹೇಳೋದು. ಯಾವಾಗಲೂ ಅಷ್ಟೇ, ಆರೋಗ್ಯ ಅಂತಂದರೆ ಮನೋದೈಹಿಕ ವ್ಯಾಧಿ ಇದು. ಇವತ್ತಿನ ಒತ್ತಡದ ಯುಗದಲ್ಲಿ ಬರ್ತಾ ಇರುವಂಥ ಕಾಯಿಲೆಗಳು ಇವು. 80% ಕಾಯಿಲೆ ನಮ್ಮ ಮನೋದೈಹಿಕ ಸ್ಥಿತಿಗೆ ಬರುವಂಥದ್ದು. ಇನ್ನು 20% ಮತ್ತು ಆಕ್ಸಿಡೆಂಟು, ಮತ್ತು ಪ್ರಕೃತಿಯಿಂದ ಬರುವಂಥದ್ದು, ನೆಗಡಿ, ಕೆಮ್ಮು, ಸೀನು, ಅಲರ್ಜಿ, ಈ ಥರ ಪ್ರಕೃತಿಯಿಂದ ಬರುವಂಥದ್ದು. ಈ ಥರ ಪ್ರಕೃತಿಯಿಂದ ಬರೋದು ಮತ್ತು ತಕ್ಷಣಕ್ಕೆ ಆಕ್ಸಿಡೆಂಟ್ ಆಗೋದು, ಇಂಥ ಕಾಯಿಲೆ 20%. ಇನ್ನು 80% ಕಾಯಿಲೆ ಮನೋದೈಹಿಕ ವ್ಯಾಧಿನೇ, ಮನಸ್ಸಿನಿಂದ ಆಘಾತವಾಗಿ ಬರುವಂಥ ಕಾಯಿಲೆಗಳು ಅಂತ ಹೇಳ್ತೀವಿ. ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಒಬೆಸಿಟಿ, ಈ ಥರ ಕಾಯಿಲೆಗಳು ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗಾಗಿ ಯೋಗಾಸನವನ್ನು ಒಬ್ಬ ರೋಗಿ ಯೋಗ ಮಾಡಿ ಅವನು ಆರಾಮಾಗಬೇಕು. ಅರ್ಥ ಆಯ್ತಲ್ವಾ? ಅವ್ರಿಗೆ ಚೆನ್ನಾಗಿರೋರು ಅಷ್ಟೇ ಯೋಗ ಮಾಡೋದಲ್ಲ ಅನ್ನೋದನ್ನ ನಮ್ಮ BK ಅಯ್ಯಂಗಾರ್ ಸಿಸ್ಟಮ್ಗೆ ಹೋಗೋ ತನಕ ನನಗೆ ಇದು ಗೊತ್ತಿರಲಿಲ್ಲ ಸರ್. ಅಲ್ಲಿಗೆ ಹೋದ್ಮೇಲೆ ಕಾಯಿಲೆಗಳಿಗೆ ಹೇಗೆ ಉಪಚಾರ ಮಾಡೋದು ಅನ್ನೋದು ನಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದೆ. ಸರ್, ನೀವು ಎಷ್ಟು ವೆರೈಟಿ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತೀರಿ? ಒಂದು. ಎರಡನೇದಂದರೆ ಈ ಯೋಗದಲ್ಲಿ ಎಷ್ಟು ವೆರೈಟಿ ಅವ? ಹಾಂ, ಯೋಗ ಆಸನ ಇದೆಯಲ್ಲ ಸರ್, ಇದು ಅಷ್ಟಾಂಗ ಯೋಗ ಅಂತ ಇರುವಂಥದ್ದು. ಪತಂಜಲಿ ಮಹರ್ಷಿಗಳ ವಿರಚಿತ ಗ್ರಂಥ ಇದು. ಯೋಗ ದರ್ಶನ, ಬೃಹತ್ ಯೋಗ ದರ್ಶನ ಅಂತ ಹೆಸರು. ಇದು ದೊಡ್ಡ ದರ್ಶನ. ಇದು ನಮ್ಮ ಒಟ್ಟು ದರ್ಶನಗಳಲ್ಲಿ ಇದು ಮಹಾದ್ ಯೋಗ ದರ್ಶನ. ಈ ಯೋಗ ದರ್ಶನ ವಿಜ್ಞಾನ. ಇದು ವಿಜ್ಞಾನ ಆಗಿರೋದಕ್ಕೆ ಇವತ್ತು ಕಲಿಯುಗದಲ್ಲಿ ಎಲ್ಲ ಜನಕ್ಕೆ ಮುಟ್ಟುವಂತಿದೆ.
ಮತ್ತು ಕಣ್ಣಿಗೆ ಕಾಣುವಂತಿದೆ, ಅನುಭವಿಸುವಂಥದ್ದಿದೆ. ಹಾಗಾಗಿ ಇದು ಎಲ್ಲ ಋಷಿಗಳು ಒಪ್ಪಿದ್ದಾರೆ, ಎಲ್ಲ ವಿಜ್ಞಾನಿಗಳು ಒಪ್ಪಿದ್ದಾರೆ. ಹಾಗಾಗಿ ಜಗತ್ತಿನ ಬೇರೆ ರಾಷ್ಟ್ರಗಳು ಮಂಡಿ ಇವತ್ತು ಊರಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಯೋಗವನ್ನು ಜಗತ್ತಿನ ಬೇರೆ ರಾಷ್ಟ್ರಗಳು ಮಾಡ್ತಾ ಇದೆ ಅಂತಂದರೆ ಇದು ವೈಜ್ಞಾನಿಕವಾಗಿರೋದಕ್ಕೆ ಸಾಕ್ಷಿ. ಬೇರೆ ದೇಶದಲ್ಲೂ ಮಾಡ್ತಿರ್ತಾರೆ. ಹೌದು ಹೌದು, ನಮ್ಮ ದೇಶದ ಯೋಗವನ್ನು ಬೇರೆ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹೌದು, ಹಾಗಾಗಿ ಇದು ದೊಡ್ಡ ವಿಜ್ಞಾನವಾಗಿ ಮಾರ್ಪಟ್ಟಿದೆ. ವಿಜ್ಞಾನಕ್ಕೂ ನಿಲುಕದಾಗಿದೆ ಇದು. ಮನಸ್ಸಿನ ಅಳೆಗೆ ಮಾನೋಮೀಟರ್ನ ಅದಕ್ಕಿಂತ ಇದು ಇನ್ನೂ ಮುಂದಿದೆ ಯೋಗ. ಹಾಗಾಗಿ ಶರೀರ ಮನಸ್ಸು ಎರಡನ್ನೂ ಸೇರಿಸ್ಬೇಕು. ಹಾಗಾಗಿ ಮಾತ್ರ ಆಸನಗಳಾಗಲಿಕ್ಕೆ ಸಾಧ್ಯ. ಮನಸ್ಸಿನ ವಿಶ್ರಾಂತಿ ಅನ್ನೋದು ಇಲ್ಲಿ ವಿಚಾರ ಆಗಿರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಶರೀರ ಚೆನ್ನಾಗಿರಬೇಕು, ಶರೀರ ಸುಮ್ಮಕೂತಬೇಕು. ಯೋಗಶಾಸ್ತ್ರದಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ ಹೆಸರು. ಏನೇ ಮಾಡಿದ್ರೂ ನಿಮ್ಮ ಶರೀರವನ್ನು ಸುಖ ಮಾಡಬೇಕು, ಅದಕ್ಕೆ ಸುಖ ಸಿಗುತ್ತೆ. ಸ್ಥಿರ ಸುಮ್ಮನೆ ಕೂತ್ಕೊಳ್ಬೇಕು, ಅದು ಆಸನ ಆಗುತ್ತೆ. ಸ್ಥಿರಂ ಸುಖಂ ಆಸನ, ಯಾವ ಸ್ಥಿತಿಯಲ್ಲಿ ಸುಖವೂ ಸಿಗುತ್ತೆ ನಿಮಗೆ ಅದು ಆಸನ ಅಂತ ಆಗುತ್ತೆ. ಯೋಗಾಸನ ಅಂತಂದರೆ ಸುಖ ಸಿಗಬೇಕು, ರಿಲ್ಯಾಕ್ಸ್ ಆಗಬೇಕು, ಶರೀರ ಅಗರ ಆಗಬೇಕು, ಹೂವಿನಂತ ಆಗಬೇಕು, ಮೃದುವಾಗಬೇಕು, ಮುಖ ಪ್ರಸನ್ನತೆಯಿಂದ ಕಾಣಬೇಕು ಅಂತ ಹೇಳುತ್ತೆ ಆಸನ. ಇದೊಂದು ಎಷ್ಟು ವೆರೈಟಿ ನಿಮ್ಮಲ್ಲಿ ಕಾಯಿಲೆಗಳು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ನೀವು? ಮನೋದೈಹಿಕ ವ್ಯಾಧಿಗಳಿಗೆಲ್ಲ ಚಿಕಿತ್ಸೆ ಇದೆ ಸರ್ ನಮ್ಮಲ್ಲಿ. ಮನೋದೈಹಿಕ ವ್ಯಾಧಿ ಏನಿದೆ ಎಲ್ಲದಕ್ಕೂ ಚಿಕಿತ್ಸೆ ಯೋಗದಲ್ಲಿ. ಆಕ್ಸಿಡೆಂಟು ನಾವು ಚಿಕಿತ್ಸೆ ಮಾಡೋಕ್ಕಾಗಲ್ಲ ಯೋಗದಲ್ಲಿ, ಏಕೆಂದರೆ ಅದಕ್ಕೆ ವಿಜ್ಞಾನದ ಚಿಕಿತ್ಸೆ ಬೇಕು ಮತ್ತು ಆಸ್ಪತ್ರೆಯಂಥ ಚಿಕಿತ್ಸೆ ಬೇಕು. ನಮ್ಮಲ್ಲಿ ಸಕ್ಕರೆ ಕಾಯಿಲೆ, ಪಾದ ಉರಿ, ಬಿ ಪಿ, ಕುತ್ತಿಗೆ ನೋವು, ಕತ್ತು ನೋವು, ವೆರಿಕೋಸ್ ವೇನು, ಮಂಡಿ ನೋವು, ಸೊಂಟ ನೋವು, ಭುಜದ ನೋವು, ಆಮೇಲೆ ಸ್ನಾಯುಗಳು ಹಿಡ್ಕೊಂಬಿಟ್ಟಿದೆ ಅಂತ ಹೇಳ್ತಾರೆ, ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ, ಪಾರ್ಕಿನ್ಸನ್ ಅಂತ ಹೇಳ್ತಾರೆ, ಲಕ್ವಾ ಅಂತ ಹೇಳ್ತಾರೆ, ನಿದ್ರೆ ಬರದೇ ಇರುವಂಥದ್ದಕ್ಕೆ, ಥೈರಾಯ್ಡ್, ಹಾರ್ಮೋನಲ್ ಸಮಸ್ಯೆ, ಈ ಥರ ವೆರಿಕೋಸ್ ವೇನು, ಈ ಥರ ಕಾಯಿಲೆಗಳಿಗೆಲ್ಲ ಯೋಗದಲ್ಲಿ ಚಿಕಿತ್ಸೆ ಸಿದ್ಧ. ಸರ್ ಓನ್ಲಿ ಯೋಗನೇ ಮಾಡಿಸ್ತೀರಾ, ಅದ್ರ ಜೊತೆ ಏನಾದರೂ ಆಯುರ್ವೇದಿಕ್ ಏನಾರ ಮಂದು, ಟಾನಿಕು, ಟ್ಯಾಬ್ಲೆಟ್ಸು ಆ ಥರ ಏನಾದರೂ ಕೊಡ್ತೀರಾ? ನಮ್ಮಲ್ಲಿ 2 ವಿಧಾನಗಳಿದೆ ಸರ್. ಮೊದಲನೇ ಪ್ರಿಫರೆನ್ಸು ನೋ ಡ್ರಗ್ಸ್, ನೋ ಸೈಡ್ ಎಫೆಕ್ಟ್. ಈ ಒಂದು ಪ್ರತಿಪಾದನೆ ಮಾಡ್ತೇವೆ. ಇದರ ಜೊತೆಗೆ ಯೋಗದ ಜೊತೆಗೆ ಶಾರೀರ ಸಂಪೂರ್ಣ ವೀಕ್ ಇದೆ, ಅದಕ್ಕೆ ಶಕ್ತಿ ಇಲ್ಲ, ಶಕ್ತಿಯ ಕೊರತೆ ಇದೆ ಅಂದಾಗ ಆಹಾರ ಚಿಕಿತ್ಸೆ ಹೇಳ್ತೀವಿ. ಆಹಾರ ಚಿಕಿತ್ಸೆ ಜೊತೆಗೆ ಏನಾದರೂ ತಿನ್ನೋದಕ್ಕೆ ಲೇಹ ಏನಾದರೂ ಬೇಕು ಅಂತಂದರೆ, ಶಕ್ತಿ ಏನಾದರೂ ಬೇಕು ಅಂತಂದರೆ ಈ ಥರದ ಆಯುರ್ವೇದ ಲೇಹಗಳು, ಶಕ್ತಿ ಬರುವಂಥ ಒಟ್ಟಿಗಳು, ಎಣ್ಣೆಗಳು, ಈ ಥರದ್ದು ಏನಾದರೂ ಇಲ್ಲಿ ಕೊಡ್ತೇವೆ.